ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೆ ನೋಡ್ರಿ. ಬರ್ರಿ ಫ್ರೆಂಡ್ಸ್, ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಂತ. ಇವಾಗ ನೋಡ್ರಿ ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ರೀ. ನಾನು ಬೆಳಗ್ಗೆ 6:30 ಆಗೈತಿ. ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ. ಫಸ್ಟ್ ಎದ್ದಕೆರೆ ಎಲ್ಲ ಬಾಂಡೆಗೊಳೆ ಮಾಡಿಟ್ಕೊಂಡು ಆಮೇಲೆ 2 ಕೂಲಿ ಕಸ ಹುಡ್ಕೊಂಡು ಇವಾಗ ಮನೆ ತೊಳ್ಕೊಳಗತ್ತೀನಿ ನೋಡ್ರಿ. ಅಂದ್ರೆ ಮನೆ ಒರೆಸಾಳತ್ತೀನಿ. ಇವತ್ತು ವಾರದಲ್ರಿ, ಅದಕ್ಕೆ ವಾರಕ್ಕೆ 2 ಸಲ ಮನೆ ಒರೆಸ್ಕೊತೀನಿ ರೀ ನಾನು. ಇವತ್ತು ಇದು ಐತಲ್ರಿ, ಅದ್ರ ಕಾಲಾಗ ಒಂದು ಸ್ವಲ್ಪ ಇದು ಐತ್ರಿ, ಜಲ್ದಿ ಹೇಳೋದಿತ್ತು ಮನೆ ತೊಳ್ಕೊ ಕಾಲಾಗ. ಅವ್ರಿಗೂ ನೀರಿಗೆ ಕಳ್ಸೀನಿ ರೀ, ಮಾಮಾಗೂ ನೀರು ತರಕತ್ತೇಳಿ ಅವ್ರು ನೀರಿಗೆ ಹೋಗ್ಯಾರ. ಈ ಕಡೆ ನಾನು ಮನೆ ಒರೆಸ್ಕೊಳಗತ್ತೀನಿ ರೀ. ಮನೆ ಒರೆಸ್ಕೊಂಡ್ಕೆರೆ ಇನ್ನು ಬಾಂಡೆ ಇಟ್ಟೀನಿ ರೀ ಹೊರಗೆ. ಒಂದು ಬುಟ್ಟಿ ಮ್ಯಾಲೆ ಅದಾವ್ರಿ ಬಾಂಡೆ, ಅಷ್ಟು ಬಾಂಡೆ ತೊಳ್ಕೊಬೇಕು ರೀ ಫ್ರೆಂಡ್ಸ್. ಇನ್ನು ಬಾಂಡೆ ಒಂದು ಸ್ವಲ್ಪ ಜಾಸ್ತಿನೇ ಅದಾವ್ರಿ, ಅಷ್ಟು ಬಾಂಡೆ ಅದಾವು. ಯಾಕಂದ್ರೆ ರಾತ್ರಿ ಒಂದು ಸ್ವಲ್ಪ ಅಡುಗೆ ಜಾಸ್ತಿ ಮಾಡಿದ್ದೇವ್ರಿ. ಅನ್ನ ಆಮೇಲೆ ಅದು ಚಪಾತಿ ಅದು ಇದು ಮಾಡಿದ್ದೇವಲ್ರಿ, ಅದಕ್ಕೆ ಅಷ್ಟು ಬಾಂಡೆ ಭಾಳ ಬಿದ್ದವ್ರಿ ಇವತ್ತಂತರೂ. ನೋಡ್ರಿ ಎಷ್ಟು ಹೊಲಸು ಬಂದದ ಅಂತೇಳಿ ಪರ್ಶಿ ಒರೆಸ್ಕೊಂಡಿದ್ದು. 2 ಸಲ ಒರೆಸ್ಕೊತೀನಿ ಅಂದ್ರೆ ಭೀ ಅಷ್ಟು ಹೊಲಸು ಬಂದದ ನೋಡ್ರಿ. ಒಳಗಿಂದು ಐತ್ರಿ ಕಂಪ್ಲೀಟ. ಪೂರ್ತಿ ನೀಟಾಗಿ ಒರೆಸ್ಕೊಂಡ್ರಿ. ಮೊದಲು ಒಂದು ಸಲ ನಿರ್ಮಾ ಪುಡಿ ಹಾಕಿ ತಿಕ್ಕಿ ಆಮೇಲೆ ಒಂದು ಅರ್ಬಿ ಕಾಟನ್ ಅರ್ಬಿ, ಒಂದು ಹಳಿ ನೈಟಿ ಐತ್ರಿ ನಂದು, ಅದೇ ಅರ್ಬಿ ತೊಗೊಂಡು ಒರೆಸ್ಕೆರೆ ಆಮೇಲೆ ಮತ್ತೊಮ್ಮೆ ನೀರು ತೊಗೊಂಡು ಮತ್ತೊಮ್ಮೆ ಒರೆಸ್ಕೊಂಬಂದ್ರಿ. ಸ್ವಚ್ಛ ಕಾಣಲಿ ಅಂತೇಳಿ. ಲೈಟ್ ಇದ್ದು ಅಲ್ರಿ, ಅದಕ್ಕೆ ಫ್ಯಾನ ಚಾಲು ಮಾಡಾಕತ್ತಿದ್ರಿ. ಯಾಕಂದ್ರೆ ಲೈಟ್ ಫ್ಯಾನ್ ಚಾಲು ಜಲ್ದಿ ಒಣಗ್ತದ್ರಿ. ಚುಕ್ಕೋಳು ಆ ಕಡೆ ಈ ಕಡೆ ಬಂದು ಒಳಗೆ ಬರ್ತಾವಲ್ರಿ, ಅದಕ್ಕೆ ಹಸಿ ಗಾಲಿಲೇ ಬಂದಂದ್ರೆ ಹೊರಗಿಂದು ಮಣ್ಣಿನ ಕಾಲು ತೊಗೊಂಡು ಒಳಗೆ ಬರ್ತಾರಲ್ರಿ, ಮಣ್ಣು ಹತ್ತದ ಕಾಲಿಗೆ ತೀರಾ ರಾಡಿ ಆಗ್ತದೆ ಅಂತೇಳಿ ಫ್ಯಾನ್ ಹಚ್ಚಿದ್ರಿ ಜಲ್ದಿ ಒಣಗ್ತದೆ ಅಂತೇಳಿ ಒಳಗೆ ಫ್ಯಾನ್ ಹಚ್ತೀನಿ. ಹೊರಗೆ ಕೂಲರ್ ಅದಲ್ರಿ, ಕೂಲರ್ ಹಚ್ತೀನಿ, ತಾನೇ ಒಣಗ್ತದ್ರಿ. ಇವಾಗ ಒಳಗಿನ ನಂತರ ಆಯಿತು, ಇವಾಗ ಹೊರಗಿಂದ ಎಷ್ಟು ರೀ. ಅವು ನೀರು ಚೆಲ್ಲಿ ಮತ್ತೊಂದು ನೀರು ತೊಗೋಬೇಕಂದಿದ್ದ. ಇದು ಒಂದು ಸ್ವಲ್ಪ ಒರೆಸ್ಕೊಂಡ್ಕೆರೆ ಮತ್ತೊಂದು ನೀರು ತೊಳಗೆ ಬರ್ತಂತೇಳಿ ಬಿಟ್ರಿ ನಾನು. ಇದೊಂದು ಸ್ವಲ್ಪ ನಿರ್ಮಾ ಪುಡಿ ಹಾಕಿಟ್ಟಿನಲ್ರಿ, ಅಷ್ಟು ಸ್ವಚ್ಛಾಗಿ ಒರೆಸ್ಕೊಂಡಂದ್ರೆ ನಿರ್ಮಾ ಪುಡಿ ಆಮೇಲೆ ಇದ್ದಿದ್ದು ಮಣ್ಣೆಲ್ಲ ಬರ್ತದ್ರಿ ಇದ್ರಾಗ. ಬತ್ತಂದ್ರೆ ಆಮೇಲೆ ತಿಳಿ ನೀರು ತೊಗೊಂಡು ತಿಳಿ ನೀರಲ್ಲೇ ಒರೆಸ್ಕೊಳಕ್ಕೆ ಬರ್ತಂತೇಳಿ ನಾನೇ ಅವೇ ನೀರಲ್ಲೇ ಒರೆಸ್ಕೊಳಗತ್ತೀನಿ ನೋಡ್ರಿ. ಎಲ್ಲ ಒರೆಸ್ಕೊಂಡು ಮಾಡಿದ ಬಳಿಕ ಮತ್ತು ಸ್ವಚ್ಛ ನೀರು ಒರೆಸ್ಕೊತೀನಿ ರೀ. ಅದು ಪೂರ್ತಿ ಇಲ್ಲಿ ಹೊರಗೆ ಭಾಳ ಓಡಾಡ್ತಾರೆ, ತಿರುಗಾಡ್ತಾರೆ, ಚಹಾ ಕುಡೋದು ಊಟ ಮಾಡೋದೆಲ್ಲ ಇಲ್ಲೇ ಮಾಡ್ತೀವಲ್ರಿ. ಅದಕ್ಕೆ ಭಾಳ ಅಂದ್ರೆ ಭಾಳ ಹೊಲಸಾಗಿವ್ರಿ ಫರ್ಶಿ ಇಲ್ಲಿ. ಅಲ್ಲಿ ಒಳಗೇನು ಅಂಥಪರಿ ಹೊಲಸಾಗಿತ್ತಿಲ್ಲ, ಹೊರಗೆ ಭಾಳ ಆಗಿವ್ರಿ ಫರ್ಶಿ ಹೊಲಸ. ಪೂರ್ತಿ ಹೇಳೇಬಾರ್ದ್ರಿ, ಅಟ್ಟಂದ್ರೆ ಅಟ್ಟು ಹೊಲಸಾಗಿವು. ಅದಕ್ಕಲ್ಲೇ ಒಂದು ಸ್ವಲ್ಪ ಜಾಸ್ತಿ ನಿರ್ಮಾ ಹಾಕ್ಯಾರೆ ಇಲ್ಲಿ ಪೂರ್ತಿ ಇದು ಮಾಡೀನಿ ರೀ. ನಾ ಅಂತೂ ಬಾರ್ಗಿ ತೊಗೊಂಡು ತಿಕ್ಕೀನಿ ರೀ ಮೊದಲು. ತಿಕ್ಕಿಕ್ಯಾರೆ ಆಮೇಲೆ ಹಿಂದ್ರ ಕಡೆಗೆ ಇದು ಮಾಡೀನಿ ರೀ, ಅರ್ಬಿ ತೊಗೊಂಡು ಒರೆಸ್ಕೊಳಗತ್ತೀನಿ ರೀ ಫರ್ಶಿ ರೀ. ಇವು ಸಾಪಾಯಿ ಫರ್ಶಿದ್ದು ಅಂದ್ರೆ ಅವಾಗೆ ಒರೆಸ್ಕೊಳಕ್ಕೆ ಬರ್ತಿತ್ತು. ಕೋಲ್ ತೊಗೊಂಡು ಕೋಲಿಲೇ ಒರೆಸಕ್ಕೆ ಬರ್ತೈತೆ ರೀ. ಪಾಲಿಸ್ ಫರ್ಶಿ ಸಪ ಇದ್ದು ಅಂದ್ರೆ ಇವು ಇದ್ರ ರಫ್ ಫರ್ಶಿ ಅದಾವಲ್ರಿ, ಅರ್ಬಿ ತೊಗೊಂಡೆ ಒರೆಸ್ಬೇಕು ರೀ. ಇವಕ್ಕೆ ಅರ್ಬಿ ತೊಗೊಂಡು ಒರೆಸ್ತಿದ್ದೇವೆ ಅಂದ್ರೆ ಇದು ಆತಾವ್ರಿ, ಸ್ವಚ್ಛ ಆತಾವ. ಆಮೇಲೆ ಬ್ರಷ್ ಹಚ್ಚಿ ಬ್ರಷ್ಲೆ ತಿಕ್ಕಬೇಕು, ಅವಾಗೆ ಸ್ವಚ್ಛ ಆತಾವ್ರಿ. ಇವಾಗ ನೋಡಿರಿ ಅದರೊಳಗೆ ನಂತರ ಆಯಿತು. ಇದೆಷ್ಟು ಒರೆಸ್ಕೋಬೇಕು. ನಾ ಇಲ್ಲಿ ಒರೆಸಾಗತ್ತೀನಿ, ಅದ್ರೊಳಗೆ ಅವರೆಲ್ಲ ತಿರುಗಾಡಕತ್ತಾರೆ. ಒಂದು ಸೌನ ನೀರು ತರಕ್ಕೆ ಹೋಗಿರಲ್ರಿ ಮಾಮ, ಆವಾಗ ನೀರು ತರೋದು ಕಾಲಾಗ ಇದು ಇದ್ದು ರೀ, ಹಾಗೆ ತೊಗೊಂಡು ಬರಾಗತ್ತಿರು. ಅದ್ರ ಕಾಲಾಗ ಹೆಂಗೆ ತರಾಗತ್ತೀರಿ ಅಂಥೇಳಿ ಅವರಿಗೆಲ್ಲ ಹತ್ತಿದ್ರಿ ಚಪ್ಪಲ್ ಕಳೆ ತೊಗೊಂಬ ಅಂಥೇಳಿ. ಅದಕ್ಕೆ ಅವರು ತೆಗೆದು ಇಟ್ಟು ಹಿಂದ್ರ ಕಡೆ ಒಯ್ದಿಟ್ರಿ ಒಳಗೆ ನೀರು. ಅಲ್ಲಿ 2 ಕೊಡ ಹಾಗೆ ತೊಗೊಂಬಂದಿರಿ. ಇವಾಗ ಕಿಲಿ ಹೊಯ್ದು ಆಗ್ತದ್ರಿ ಭಾಳ ಹಾಗೆ ಬಂದ್ರು ಅಂದ್ರೆ ಮಣ್ಣು ಹತ್ಕೊಂಬರ್ತದ್ರಿ ಕಾಲಿಗೆ. ಅದ್ರ ಕಾಲಾಗ ಅಂಕ ನಾವು ವರ್ಷ ತಂದು ದಮ್ಮಿಡ್ರಿ ಹಿಂದ್ರ ಕಡೆ ತಂದು ಇಡಾಗತ್ರಿ ಅಂತ ಹೇಳಿದ್ರಿ ಅವರಿಗೆ. ಆಯಿತು ಅಂತ ಹೇಳಿದ್ರು. ಇವಾಗ ನೋಡಿರಿ ಇದಿಟ್ಟು ಒರೆಸ್ಕೊಂಡ್ಕೆರೆ ಆಮೇಲೆ ನಾನು ಬಾಂಡೆ ತಿಕ್ಬೇಕು ರೀ. ಬಾಂಡೆ ಭಾಳ ಅದಾವ್ರಿ ಹೊರಗೆ, ನೀವು ತೋರಿಸ್ತೀನತ್ರಿ. ಇಲ್ಲಿ ಇದಿಷ್ಟು ಇದು ಮಾಡ್ಕೊಂಡ್ಕೆರೆ ಈ ಬಕೆಟ್ದಾಗ ನೀರು ಚೆಲ್ಕೆರೆ ಮತ್ತೊಂದು ಬಕೆಟ್ದಾಗ ನೀರು ತೊಗೊಂಡು ಮತ್ತೊಮ್ಮೆ ಒರೆಸ್ಕೋಬೇಕು ನೋಡ್ರಿ ಇವಾಗ ಮನೆ. ಯಾಕಂದ್ರೆ ನೀರು ಮೊದಲೇ ಗಲೀಜಿದ್ದು ಅಲ್ರಿ, ಇವಾಗ ಚೆಲ್ಲಿ ತಿಳಿ ನೀರು ತೊಗೊಂಡು ತಿಳಿ ನೀರಿಲೇ ಮತ್ತೊಮ್ಮೆ ಒರೆಸ್ಕೊತೀನಿ ರೀ. ಒಯ್ದು ಇವಾಗ ಹೊರಗೆ ಚೆಲ್ತೀನಿ ರೀ. ಈಗ ಒಂದು ಬಕೆಟ್ ಚೆಲ್ಲಿನಿ, ಇದೊಂದು ಬಕೆಟ್ 2 ಬಕೆಟ್ ನೀರು ನೋಡಿರಿ. ಇವಾಗ ಇನ್ನೊಂದು ಕಳಸಿ ಹಾಕೊಂಡಂದ್ರೆ 3 ಬಕೆಟ್ ನೀರು ಆತಾವ್ರಿ ಇವಾಗ. ನೋಡಿರಿ ಇಲ್ಲಿ ಅವರು ಗಾಡ್ಯಾಗ ನೀರು ತಂದಿಟ್ಟಾರು, 2 ಒಯ್ದಿಟ್ಟಾರ್ರಿ. ಇವಾಗ ಒಳಗಿನ ನೋಡಿರಿ ಇಷ್ಟೆಲ್ಲ ಒರ್ಸಿನಿ. ಇವಾಗ ಮತ್ತು ಒಂದು ಥೋಡೆ ನೀರು ಒಯ್ಯಾಗತ್ತಿ ನೋಡಿರಿ. ಥೋಡೆ ಇದ್ದು ರೀ ಕಳ್ಸ್ಯಾಗ, ಅದಕ್ಕೆ ಇನ್ನೊಂದು 2 ಚರಿಗೆ ಹಾಕೊಂಡ್ರಿ ಹೊರಗೆ ಬ್ಯಾರಲ್ಲ. ಹೊರಗೊಂದು ಬ್ಯಾರಲ್ಲ ಒಳಗೊಂದು ಬ್ಯಾರಲ್ ಅದ ರೀ. ಹೊರಗೆ ಒಗ್ಲಿಕ್ಕೆ ಆಮೇಲೆ ಬಾಂಡೆ ತಿಕ್ಲಿಕ್ಕೆ ಅಂತೇಳಿ ಹೊರಗಿನ ಬ್ಯಾರಲ್ದಾಗ ನೀರು ಹಾಕಿಟ್ಟಾರ. ಆಮೇಲೆ ಒಳಗಿನ ಬ್ಯಾರಲ್ದಾಗ ಜಳಕ ಮಾಡಕತ್ತಿಟ್ಟಾರ. ನೋಡ್ರಿ ಇಲ್ಲಿ ಒಳಗಿನ ಕೋಲಿ ಎಷ್ಟು ಸ್ವಚ್ಛ ಆಗಿದೆ ಅಂತೇಳಿ. ಇವಾಗ ಇದಿಟ್ಟು ಒರೆಸ್ಕೆರೆ ಹೊರಗೆ ಬಾಂಡೆ ಇಟ್ಟು
ಅಲ್ಲೇ ಅವಳು ಜಂಪಕ್ಕೆ ಮತ್ತೆ ಅಲ್ಲೇ ಇಡ್ತೀನಿ ಈಗ. ಅಪ್ಡೇಟ್ ಮಾಡ್ಬೇಕ್ರೆ ಫಾರೂಕ್ ತುಂಬಿಕೊಡ್ಬೇಕು ಮತ್ತೆ ನಮ್ಮ ಕುಂಗ್ಳು ಬರಲ್ಲ ಅಂತ ಆರಾಮ ತುಂಬಿಕೊಡ್ಬೇಕತ್ತ ನೀ ಫಾರೂಕ್ ತುಂಬಿಕೊಡ್ಬೇಕು ಮಕ್ಕಳಿ ಏಯ್ ಚಾ ತೆಗೆದು ಕಾಸು ಪುರ ಕೊಟ್ಟು ಏನು ತುಂಬಿಕೊಡ್ಬೇಕಲ್ಲದ ಅದೆಲ್ಲ ಮತ್ತೇನು ತುಂಬಿಕೊಡ್ಬೇಕು ಆದ್ರೆ ಅಲ್ಲಿ ಇದು ಕೊಟ್ರಲ್ಲ ಬಾಕ್ಸ್ಗಳು ಬರೀ ಚೆಕ್ ಕೊಡ್ಬೇಕಂತ ಚೆಕ್ ಹಾಕಿ ನಾವು ಬಾಕ್ಸ್ ಹಿಂಗೆ ರೈಟ್ ಮಾಡ್ಕೊಳಕ್ಕೆ ಲಾಸ್ಟ್ ಏನಿದು ಇದಿಷ್ಟು ರೊಟ್ಟಿ ಆಗನ ರೀ. ಆಗಳೀ ಇದು ಮೀನು ಬಂದೀವ್ರಿ, ಅಂದ್ರೆ ನಾವು ಮೇಣ ಅಂತೀವಿ, ಅದಕ್ಕೆ ಅನ್ನೋರು ಮೀನು ಅಂತಾರೆ ರೀ. ಮೀನು ಬಂದೀವಿ, ಒಂದು ಅರ್ಧ kg ಮೀನು ತೊಗೊಂಡಿವಿ. ರೊಟ್ಟಿ ಆಗನ ಆಚೆ ಕಡೆ ಹಾಲು ಕಾಯ್ಸಕ್ಕೆ ಇಟ್ಟಿನಲ್ರಿ. ಹಾಲು ಅವರು ಬೂಸ್ಟ್ ತರ್ತಾರತ್ರಿ, ಬೂಸ್ಟ್ ಕುಡಿತಾರಂದ್ರಿ. ಅದಕ್ಕೆ ಅವ್ರಿಗೆ ಇಷ್ಟು ಹಾಕ್ಕೊಟ್ಟು ಇದಿಟ್ಟು ರೊಟ್ಟಿ ಮಾಡ್ಕೆರೆ ನಾನು ಅದೆಷ್ಟು ಮೀನು ಇದು ತೊಳೆದು ಮಾಡಿ ಇದು ಮಾಡ್ಬೇಕ್ರಿ, ಒಣಗ್ಯಾರೆ ಅಲ್ಲಿ ಏನರೆ ಅಲ್ಲಿ ಮಾಡ್ಬೇಕ್ರಿ. ಇವಾಗ ಇದಿಷ್ಟು ರೊಟ್ಟಿ ಬಡಿತೀನಿ ರೀ. ಬಡ್ದಕ್ಕೆರೆ ಆಮೇಲೆ ಅವ್ರಿಗೆ ಬೂಸ್ಟ್ ಹಾಕ್ಕೊಟ್ಟು ಆಮೇಲೆ ಎಲ್ಲ ತೆಗ್ದಿಟ್ಟು ಮಾಡ್ಕೆರೆ ಯಾವ ರಾಯಣಗತ್ತ ಸಾಲಿ ಕಳಿಸ್ತೀನಿ ರೀ. ಸಾಲಿ ಕಳಿಸಿ ಮಾಡ್ಕೊತ ಕುಂದಿರ್ತೀನಿ ರೀ ನಾನು. ನೋಡಿರಿ ಫ್ರೆಂಡ್ಸ, ರೊಟ್ಟಿ ಒಣಗಿ ಎಲ್ಲ ಮಾಡಿದ್ರಿ. ಆಮೇಲೆ ಆಗಳೀ ಮೇಣದವ್ರು ಬಂದಿರಿ, ಅಂದ್ರೆ ಮೀನು ರೀ, ಮೀನದವ್ರು ಬಂದಿರು. ಅದಕ್ಕೆ ಮೀನು ತೊಗೊಂಡ್ರಿ ಒಂದು ಅರ್ಧ ಕಿಲೋ. ಯಾಕಂದ್ರೆ ರಾಯಣ ಅಲ್ಲತ್ತಿದ್ರಿ ತೊಗೊ ಅಂತೇಳಿ, ನಾವಂತೂ ತಿನ್ನಲ್ಲಲ್ರಿ. ಅದಕ್ಕೆ ರಾಯಣ ರಾಧಿಕಾ ಅವರೆಲ್ಲ ತಿತ್ತಾರತ್ರಿ. ಅದಕ್ಕೆ ಮಾಡ್ಕೊಡತ್ತೀನಿ ರೀ ಅವ್ರಿಗೆ. ಅವ್ರು ತಿತ್ತಾರತ್ರಿ, ಅದಕ್ಕೆಲ್ಲ ತೊಗೊಂಡೀನಿ ರೀ. ನಾವಂತೂ ತಿನ್ನಲ್ಲ, ನಿಮ್ಗೆ ಗೊತ್ತಿಲ್ಲ ರೀ. ಎಷ್ಟು ಸಲ ಮಾಡೀನಿ, 2-3 ಸಲ ಮಾಡೀನಿ, ಒಳ್ಳೆ ಐಡಿಯಾ ಕೊಟ್ಟೀನಿ ರೀ. ಇದಕ್ಕೆ ಒಂದು ಸ್ವಲ್ಪ ಫ್ರೈ ಮಾಡ್ಬೇಕನ್ನತ್ತೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಲತ್ತೀನಿ ರೀ. ಇದಕ್ಕೇನು ನಾನು ಮೀನು ಸಾರು ಮಾಡಲ್ರಿ, ತವಾ ಫ್ರೈ ಮಾಡ್ತೀನಿ ರೀ. ಇದಕ್ಕೆ ಸ್ಪೆಷಲ್ಲಾಗಿ ನೋಡೋಣ ರೀ ತವಾ ಫ್ರೈ ಹೆಂಗೆ ಬರ್ತದೆ ಅಂತೇಳಿ. ಆಮೇಲೆ ಖಾರ ಎಷ್ಟು ಹಾಕ್ಲತ್ತೀನಿ ನೋಡಿರಿ, ಅಷ್ಟೇ ತುಸು ಹಾಕ್ತೀನಿ ರೀ ಖಾರ. ಯಾಕಂದ್ರೆ ನಾವಂತೂ ತಿನ್ನಲ್ಲ, ಚುಕ್ಕೋ ತಿಂತಾವಲ್ರಿ, ಅದಕ್ಕೆ ಚುಕ್ಕೋ ಸಲಕ್ಕೆ ಒಂದು ಸ್ವಲ್ಪ ಹಾಕಿ ನೋಡಿರಿ. ಒಂದು ಸ್ವಲ್ಪ ಅರಿಶಿನ ಹಾಕ್ತಾರೆ ಏನಲ್ಲ ಗೊತ್ತಿಲ್ಲ, ನಾವಂತರ ಹಾಕ್ಲತ್ತೀನಿ ನೋಡಿರಿ. ಆಮೇಲೆ ಒಂದು ಫಿಶ್ ಮಸಾಲ ತೊಗೊಂಬಂದೀನಿ ರೀ. ನಾ ಜಸ್ಟ್ ಅದೊಂದು ಫಿಶ್ ಮಸಾಲ ಎಷ್ಟು ಹಾಕ್ಲತ್ತೀನಿ ರೀ. ಲಾಸ್ಟ್ನಾಗಿ ಒಂದು ಮೊಟ್ಟೆ ರೀ. ಈಗ ಇದು ಅಷ್ಟಕ್ಕೆ ಇವಾಗ ಮಿಕ್ಸ್ ಮಾಡೋಣ ರೀ. ಚಂದ ಕೈಲಿಂತ ಒಟ್ಟು ಮಿಕ್ಸ್ ಮಾಡ್ಕೊಳತ್ತೀನಿ ನೋಡ್ರಿ. ನಾನು ಚಮಚ ತೊಗೊಂಡು ಮಿಕ್ಸ್ ಮಾಡಿದ್ರೆ ಒತ್ತಾಟ ಹತ್ತಂಗಿಲ್ಲ ತಳಿ ಕೈಲಿಂತನೇ ಮಿಕ್ಸ್ ಮಾಡ್ಕೊಳತ್ತೀನಿ ರೀ. ರೊಟ್ಟಿ ಮಾಡಿನಲ್ರಿ, ಬಿಸಿ ರೊಟ್ಟಿ ಕೂಡ ಚಂದ ಉಣ್ತಾರೆ ರೀ. ಅದ್ರ ಕಲಾಗೆ ತೊಗೊಂಡ್ರಿ ನಾನು
ಅದು ತೊಗೋತಿದ್ದಿಲ್ಲ ರೀ. ಇವಾಗಂತೂ ಇದು ಮಾಡಿಟ್ಟಿನಲ್ರಿ. ಇದಕ್ಕೆ ಒಂದು ಸ್ವಲ್ಪ ಬಿಟ್ಕೆರೆ ತವ್ಯಾಗ ಎಣ್ಣೆ ಹಾಕ್ಯಾರೆ ಇದು ಮಾಡಮ್ರಿ, ಫ್ರೈ ಮಾಡ್ಕೊಳಮ್ರಿ. ಇದಕ್ಕೆ ನೋಡಿರಿ ಫ್ರೆಂಡ್ಸ, ಇವಾಗ ತೆನಿ ಕಾಯಕ್ಕಿಟ್ಟೀನಿ ರೀ. ತೆನಿ ಗರಂ ಆಗತ್ತದ್ರಿ. ಇದಕ್ಕೆ ಇವಾಗ ನಾನು ಎಣ್ಣೆ ಹಾಕೋತೀನಿ ರೀ. ನೋಡಿರಿ, ಇಷ್ಟು ಎಣ್ಣೆ ಹಾಕ್ಕೊಂಡಿನಿ. ಎಣ್ಣೆನೂ ತೆವಿ ಕಾಯ್ತದ ನೋಡ್ರಿ, ಅದಕ್ಕೆ ಎಷ್ಟು ಜಲ್ದಿ ಎಣ್ಣೆ ಕಾಯಾಗತ್ತದ ಅಂಥೇಳಿ. ಇದಕ್ಕೆ ಇವಾಗ ನಾನು ಏನು ಮಿಕ್ಸ್ ಮಾಡಿ ಇಟ್ಕೊಂಡಿನಲ್ರಿ ಇದು ರೀ ಮೀನು ರೀ. ಇವಾಗ ಮೀನ ಇದಕ್ಕೆ ಹಾಕೋತೀನಿ ರೀ. ಇದ್ರೊಳಗೆ ಮುರೆ ಹಿಡಿಸ್ತಾವ್ರಿ, ಅದಕ್ಕೆ ಮುರೆ ಹಾಕ್ಕೊಂಡಿನಿ. ಇದು ಹಾಗೆ ಬಿಡೋಣ ಬ್ಯಾಡ್ರಿ, ಇದಕ್ಕೆ ಮ್ಯಾಲೆ ಏನ್ರ ಮುಚ್ಚಾಳಂತ. ಯಾಕಂದ್ರೆ ಇದು ಜಲ್ದಿ ಇದು ಆಗ್ತದೆ ರೀ. ಒಂದು ಮ್ಯಾಲೆ ಮುಚ್ಚಿದಂದ್ರೆ ಜಲ್ದಿ ಉಮ್ಗೈತದ ರೀ. ಇಲ್ಲಿ ರೋಡ್ ಸೈಡ್ ಅದಲ್ರಿ ಇದು ಮನೆ, ಗಾಡಿ ಅವಾಜ್ ಭಾಳ ಬರ್ತದೆ ರೀ. ಇವಾಗ ನೋಡ್ರಿ ತೆಗಿಯನ್ ಇದಕ್ಕೊಂದು ಸ್ವಲ್ಪ ನೋಡನ್ರಿ. ಇವಾಗ ಒಳ್ಳೆ ಶಾಕ್ ಬೇಕಲ್ರಿ. ಎಣ್ಣೆ ಹೊರಗೆ ಸಿಡಿಯಾಗ್ತದೆ. ಇದಕ್ಕೆ ನಾವು ತತ್ತಿ ಹಾಕಿರ್ತೇವಲ್ರಿ, ಅದಕ್ಕೆ ಇದು ಹತ್ಕೊಳಂಗಿಲ್ಲ ತೆಂಗಿಗೆ ತತ್ತಿ ಹಾಕಿದೆ ಅಂತೇಳಿ. ಈ ಸೈಡ್ ಆಗ್ಯದ್ರಿ, ಈ ಕಡೆ ಸೈಡ್ ಇಟ್ಟು ಮುಚ್ಚಿಕೆರೆ ಬೇಯಿಸ್ಬಿಡನ್ರಿ. ಇವಾಗ ನೋಡ್ರಿ ಗ್ಯಾಸ್ ಒಂದು ಸ್ವಲ್ಪ ಸ್ಲೋ ಇಡನ್ರಿ. ನೋಡಿರಿ ಇವಾಗ ಕುದ್ದದಿದು ಇವಾಗ ತಗೊಳನ್ರಿ. ಇದಕ್ಕೆ ಭಾಳ ಜಲ್ದಿ ಕುಯ್ತಾವ್ರಿ, ನೋಡ್ಬೋದು ನೋಡ್ರಿ. ಈಗ ರೀ ನೋಡಿ ಜಲ್ದಿ ಕುದ್ದಾವ ಅಂತೇಳಿ. ಚೆನ್ನಾಗ ಜಾಸ್ತಿ ಎಣ್ಣೆನೂ ನುಂಗಂಗಿಲ್ಲ, ಹೋಗಂಗಿಲ್ಲ ಜಾಸ್ತಿ ಎಣ್ಣೆ, ಜಲ್ದಿ ಇದಾಗ್ತಾವ್ರಿ. ಮಳೆ ಬರಾಕತ್ತದ ನೋಡ್ರಿ ಫ್ರೆಂಡ್ಸ್ ನಮ್ಮ ಕಡೆ ಇವಾಗ ಮುಂಜಾನೆ ನಾಳೆ. ಈಗ ಹ್ಯಾಂಗೆ ಹಾಕಿನಲ್ರಿ ಇದೇ ರೀತಿ ಇವನು ಹಾಕ್ತೀನಿ ರೀ ಅಷ್ಟು. ಫಸ್ಟು ಇದೇ ರೀತಿ ತವ್ಯಾಗ ಫ್ರೈ ಮಾಡ್ಕೋತೀನಿ ನೋಡ್ರಿ.